ರಮಣಿ. ಸರಿ ರಮಣ. ವಿಚಿತ್ರವಾಗಿ ಹೋಯ್ತು. ಅದಲ್ಲದೆ ಇದ್ರೆ ನನ್ನ ಹೆಂಡತಿ ದ್ರೌಪದಿ ಬಿಲ್ಲನ್ನ ಧರಿಸಿ ಹೌದು ನನ್ನೊಟ್ಟಿಗೆ ಯುದ್ಧಕ್ಕೆ ನಿಂತಳೆ. ಮಾಡಕೂಡದೆ ಏನಿದು ವಿಚಿತ್ರ? ಅಲ್ಲ ಆದ್ರಿಂದಲೇ ನಿಮಗೆ ರಮಣಿ ಆದದ್ದಲ್ಲ. ಹಾಗಾದ್ರೆ ಸರಿ ಅಲ್ಲ ಇದು. ಇನ್ನು ಯುದ್ಧ ಮಾಡುವರೆ ಕಾರಣವಾದರೂ ಏನು? ವಾದಿಸುತ್ತಿಂತು ವ್ರಕೋದರನೊಡನೆ ಕಾದಿದೆ ನೀನಿದರ್ಥ. ಹೌದಲ್ಲ? ಹಾಗಾದ್ರೆ ಅಣ್ಣ ತಮ್ಮದರ ಅಂತ ನೀವು ವಿನೋದದಲ್ಲಿ ಇರದೆ ಈ ದುರಾಗ್ರಹವೇ ಪಾರ್ಥ. ದುರಾಗ್ರಹ ನಮ್ಮಲ್ಲಿ ಅಲ್ಲ. ಮತ್ತೆ ಅಣ್ಣ ಕೇಳಿದ ಪ್ರಶ್ನೆ, ಅದಕ್ಕಿಬ್ಬರ ಉತ್ತರ, ಆಮೇಲೆ ವಾದ ವಿವಾದ. ಎಷ್ಟಾದ್ರೂ ಪ್ರಥಮವಾಗಿ ನಾನು ಅಂತ ನೀವು ಹೇಳಿದಿರಂತೆ. 100ಕ್ಕೆ 100 ಸತ್ಯ ಹೇಳಿ. ಯಾಕೆ ಹೇಳಬೇಕಾಗಿತ್ತು? ನನಗೆ ಆತ್ಮವಿಶ್ವಾಸ. ಗೆದ್ದದ್ದು ನೀವೇ ನೋಡು. ಆತ್ಮವಿಶ್ವಾಸವಿರಲಿ. ನಾನೇ ಗೆದ್ದಿದ್ದು. ಹೇಗೆ ಗೆದ್ದಿರುವುದು? ಮಹಾಭಾರತ ಹವವನ್ನು ಗೆದ್ದಿದ್ದು ನಾನು. ಈಗ ಭೀಷ್ಮರು ಪ್ರಧಾನವಾಗಿ ಕಾಣಿಸಿಕೊಂಡವರು. ಹೌದು. ಭೀಷ್ಮರನ್ನು ಗೆದ್ದದ್ದು ನೀವು. ಅಲ್ಲಿ ಹೋಗಿ ಕೇಳಿಕೊಂಡಿದ್ದು ಅದರಲ್ಲಿ ಬಿಡು. ಬಿಡು ಅಲ್ಲ, ಅದೇ ಹೇಳಿದ್ದು ನಾನು. ಈಗ ಅದೇ ಹೇಳಿದ್ದು. ಪ್ರಧಾನ ಕರ್ಣನೂ ಆಗಿದ್ದಾನೆ ಸ್ವಾಮಿ. ಅದಲ್ಲ, ನಾನು ಅದೇ ಆಡಿದ್ದು. ಧರ್ಮರಾಜನಂತೂ ಪಾಂಡವರ ಮಧ್ಯದಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರೆ ಒಂದರ್ಥದಲ್ಲಿ ಸೋಜಿಗ ಹೌದೋ ಅಲ್ವೋ? ಧರ್ಮರಾಜ ಕೇಳಬಾರ್ದು, ಕೇಳಬೇಕು. ಯೋಚನೆ ಮಾಡಿ. ಅಲ್ಲಲ್ಲ, ಅದೇ ಹೇಳಿದ್ದು. ಈಗ ಒಬ್ಬ ತಮ್ಮನಾಗಿ ಒಬ್ಬ ಮನೆಯ ಸದಸ್ಯನಾಗಿ ಯೋಚಿಸಬೇಕಾ ಬೇಡುವ? ಗೆದ್ದಾಗಿದೆ. ಮಹಾಭಾರತದ ಯುದ್ಧವನ್ನು ಗೆದ್ದ ಬಳಿಕ ನಾವೇ ಇರುವಂತದ್ದು. ಹಾಗಾದ್ರೆ ನಮ್ಮ ಅಲ್ಲಿ ಯಾವ ಒಡುಕು ಬಿಡುಕುಗಳು ಬರಕೂಡದೆನ್ನುವ ಕಾರಣಕ್ಕೋಸ್ಕರವಾಗಿ ಆ ಧರ್ಮರಾಜನು ಕೇಳಿದ್ದಾನೆ. ಅಲ್ಲ, ಹೌದೇ ಹೌದು. ಈಗ ನಾನು ಎನ್ನುವುದೇ ಒಡಕು, ನಾವು ಎನ್ನುವಂಥದ್ದು ಎಲ್ಲರ ಸಮಷ್ಟಿ. ಹೌದಾ ಅಲ್ವಾ? ಈಗ ಯೋಚನೆಯನ್ನು ಮಾಡಿ. ಈಗ ಭೀಷ್ಮರನ್ನು ಗೆಲ್ಲುವುದಕ್ಕೆ ನಿಮ್ಮಿಂದ ಸಾಧ್ಯ ಆಯ್ತಾ? ಭೀಷ್ಮರನ್ನು ಗೆಲ್ಲದೆ ಇರುತ್ತಿದ್ದರೆ ಒಬ್ಬ ಕರ್ಣನನ್ನು, ಒಬ್ಬ ದ್ರೋಣರನ್ನು ಅಥವಾ ಒಬ್ಬ ಕೌರವನನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತಿತ್ತ? ನೋಡು. ಹಾಗಾದ್ರೆ ಇಚ್ಛಾಮರಣೀಯಾದಂತ ಭೀಷ್ಮರಿಗೆ ಮರಣದಿಚ್ಛೆಯನ್ನು ತಂದುಕೊಟ್ಟವನೇ ಧರ್ಮರಾಜ. ಹೌದಾ? ಹಾಗಾದ್ರೆ ನಾನು ಅದೇ ಹೇಳಿದ್ದು. ಹಾಗೆ ತಂದುಕೊಟ್ಟಿದ್ದ ಧರ್ಮರಾಜನಾದರೂ ಪಾರ್ಥನಸ್ತ್ರದೆ ನೊಂದೆ ನಕಟ ಅಂತ ಹೇಳಿದ್ದು ಭೀಷ್ಮರೇ. ಎಲ್ಲ ಕೆಳಗಿಟ್ಟ ಮೇಲೆ ಹೊಡಿಲಿಕ್ಕೆ ಯಾರಿಗಾಗುದಿಲ್ಲ ಸ್ವಾಮಿ. ಅವರು ಬಿಲ್ಲು ಮಾಡುವನು ಶಿಖಂಡಿ ತಂದು ಮುಂದೆ ನಿಟ್ಟ ಮೇಲೆ. ಈಗ ನಿಮಗೆ 9 ದಿವಸಗಳ ಪರ್ಯಂತರವಾಗಿ ಶಿಖಂಡಿಯನ್ನು ತಂದು ಮುಂದೆ ನಿಲ್ಲಿಸಕ್ಕಾಯ್ತಾ? ನಿಮಗೆ ಶಿಖಂಡಿಯನ್ನು ತಂದು ಮುಂದೆ ನಿಲ್ಲಿಸುವುದಕ್ಕಾಯ್ತಾ? ಮಾರ್ಗ ಹೇಳಿದವರೇ ಅಲ್ವಾ? ಅದೇ ಹೇಳಿದ್ದು. ಹಾಗಾದ್ರೆ ಯೋಚನೆ ಮಾಡಿ. ಭೀಷ್ಮರು ಸಾಯಬೇಕು ಅಂತಾಗಿದ್ರೆ ಧರ್ಮರಾಜ ಹೋಗಿ ವಿಚಾರಣೆ ಮಾಡಿದ್ದಾನೆ. ಅಜ್ಜ ಏನು ಮಾಡಬೇಕು ನಾವು ಅಂತೇಳಿ. ಭೀಷ್ಮರಿಗೆ ಮರಣದಿಚ್ಛೆಯನ್ನು ತಂದು ಕೊಟ್ಟವನು ಧರ್ಮರಾಜ ಅಲ್ಲ. ಆ ಬಳಿಕ ಒಬ್ಬಾತ ದ್ರೋಣರ ವಧೆಗೋಸ್ಕರವಾಗಿ ಅದು ನಿಮ್ಮಿಂದ ಸಾಧ್ಯ ಆಯ್ತಾ? ದ್ರೋಣರು ರಚಿಸಿದಂತ ಒಂದು ಸೈಂಧವನ ವ್ಯೂಹ ಗೆಲ್ಲುವುದಕ್ಕೆ ನಿಮ್ಮಿಂದ ಆಗದೆ ನೀವು ಒದ್ದಾಡ್ಲಿಲ್ವಾ? ಹೌದಾ? ನಾವು ಹೋಗ್ಲಿಲ್ಲ. ಅಲ್ಲ, ನೀವು ಶರಣಾಗ್ಲಿಲ್ವಾ ದ್ರೋಣರಿಗೆ? ಅದು ಮತ್ತೆ ಅಲ್ಲ, ಸೈಂಧವ ವಧ ಪ್ರಕರಣದಲ್ಲಿ ಆಡ್ತಾ ಇರುವುದು. ಶರಣಾಗಿದ್ದೀರಿ ನೀವು. ಆ ಬಳಿಕ ಕೃಷ್ಣನ ಅನುಗ್ರಹದಿಂದಾಗಿ ಸರಿ, ಭಗವಂತನ ಅನುಗ್ರಹದಿಂದ ನಾವು ಗೆದ್ದಿದ್ದೇವೆ. ಆದರೆ ದ್ರೋಣರಿಗಾದರೂ ಅಶ್ವತ್ಥಾಮ ಹತಕುಂಜರಹ ಎನ್ನುವ ಹಾಗೆ ಸತ್ಯವನ್ನು ಒಂದನ್ನು ಆಡಿದ್ರ ಮುಖೇನವಾಗಿ ದ್ರೋಣರಿಗೆ ಮರಣದಿಚ್ಛೆಯನ್ನು ತಂದು ಕೊಟ್ಟವ ಧರ್ಮರಾಜ. ಬೇಡ, ಕರ್ಣನನ್ನಾದ್ರೂ 3 ಸಲ ಯುದ್ಧದಲ್ಲಿ ನಿಮಗೆ ಗೆಲ್ಲುವುದಕ್ಕಾಯ್ತಾ? ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದ್ದೀರಿ. ಇತ್ಯರ್ಥ ಆದದ್ದು ಯಾವಾಗ? ಪ್ರತಿ ಹಂತದಲ್ಲೂ ಪ್ರಯತ್ನ ಮೊದಲು, ಸರಿ, ತೀರ್ಮಾನ ಆಮೇಲೆ. ಯಾರು ತೀರ್ಮಾನ ಮಾಡಿದ್ರು? ಫಲಿತಾಂಶ ಏನು? ಯಾರು ತೀರ್ಮಾನ ಮಾಡಿದ್ರು? ಫಲಿತಾಂಶ ಏನಾಯ್ತು? ಫಲಿತಾಂಶ ಸರಿ, ನಿಮ್ಮ ಕೈಯಿಂದ ಸತ್ತದ್ದು. ಒಬ್ಬಾತ ಸಾಯಬೇಕು ಅಂತಾಗಿದ್ರೆ ಪಾಂಡವರಲ್ಲಿ ತೀರ್ಮಾನ ಯಾರದ್ದು? ನೀನು ಧರ್ಮರಾಜನದ್ದೇ. ಗಾಂಡಿವ ನಿಂದನೆ ಅಂತ ಪ್ರಕರಣ ನಡೆದಂತಹ ಹೊತ್ತಿನಲ್ಲಿ ಶಿಬಿರಕ್ಕೆ ಬಂದಂತಹ ನಿಮ್ಮನ್ನು ಕಂಡು ಧರ್ಮರಾಜನು ದೂಷಿಸಿದು ಮಾತ್ರ ಅಲ್ಲ, ಕರ್ಣನನ್ನು ಕೊಲ್ಲದ ವಿನಃ ಮುಖ ತೋರಿಸಬೇಡ ಅಂತ ಸಂಕಲ್ಪ ಧರ್ಮರಾಜನದ್ದು. ಹೌದಾ? ಈಗ ಒಬ್ಬ ಕೌರವನನ್ನು ಭೀಮ ಕೊಲ್ಲಬೇಕು ಅಂತಾಗಿದ್ರು ಸಂಕಲ್ಪ ಇದ್ದದ್ದು ಧರ್ಮರಾಜನದ್ದು. ಯಮಸೋನುವಾದಂತ ಧರ್ಮರಾಜನ ಸಂಕಲ್ಪವಿಲ್ಲದೆ ಒಬ್ಬ ಸಾಯಲಿಲ್ಲ ಕುರುಕ್ಷೇತ್ರದ ರಣದಾರುಣಿಯಲ್ಲಿ. ಮತ್ತೆ ಗೆದ್ದದು ನೀವು ಅಂತ ಹೇಳ್ತೀರಾ? ನೀವು ಗೆದ್ದದು ಹಾಗೆ ಧರ್ಮರಾಜನೇ ಪ್ರಧಾನ. ಅದು ನಮ್ಮ ಇವರಲ್ಲಿ ಪ್ರಶ್ನೆಯೇ ಇಲ್ಲ. ಹಾಗಾದ್ರೆ ಗೆದ್ದದ್ದು ಯಾರು ಅಂತ ಕೇಳಿದಾಗ ಅಣ್ಣ ನೀನು ಅಂತ ಬರಬೇಕಿತ್ತು, ನೀವೇ ನಾನು ಅಂತ ಹೇಳಿದ್ರೆ? ಧರ್ಮರಾಜನೇ ಪ್ರಧಾನ. ಹೌದು. ಯಾಕೆಂದ್ರೆ ವೀಳ್ಯವನ್ನು ತಂದು ಕೊಟ್ಟು ಧರ್ಮರಾಜನ. ಧರ್ಮರಾಜ ಯುದ್ಧಕ್ಕೆ ನಿಲ್ಲದೇ ಇದ್ರೆ ನಾವೆಲ್ಲ ಯುದ್ಧಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲವಾಗಿತ್ತು. ಹಾಗಿದ್ರೆ ಅದಕ್ಕೂ ಹಿಂಬಾಲಿಸಿ ನೋಡಿದ್ರೆ ಧರ್ಮರಾಜ ಸಂಧಿ ಬೇಕು ಅಂತ ಹೇಳಿದಾಗ ಸಂಗ್ರಾಮ ಆಗಲಿ ಅಂತ ಬೆನ್ನು ತಟ್ಟಿದವರು ಒಬ್ರು ಇದ್ದಾರೆ ನಮ್ಮಲ್ಲಿ ಹೆಂಗಸರು. ಆಯ್ತಾ? ಹಾಗಾದ್ರೆ ಅದೇ ನಾನು ಮಾತ್ರ ಅಲ್ಲ, ನನ್ನ ತೀರ್ಮಾನವನ್ನು ನಾನು ಹೇಳಿದ ಮೇಲೆ ನಿಮ್ಮ ತೀರ್ಮಾನ ಕೇಳಿದ ಬಳಿಕ ಕೃಷ್ಣ ಹೊರಟದ್ದು. ಕಲಿ ಕಿರೀಟಿ ಅಂತ ನುಡಿ ಕೇಳಿ. ಹೌದಾ? ಹಾಗಾದ್ರೆ ಆ ಯುದ್ಧಕ್ಕೆ ನೀವು ಹೇಳಿದ್ದೀರಿ. ಕೇಳು, ಇಲ್ಲಿ ಮೊದಲು ತೊಟ್ಟಿದೆ. ಹೌದು. ಆಮೇಲೆ ಭೀಮ ಎದ್ದ. ಆಮೇಲೆ ಯುದ್ಧ ಸಂಘಟಿಸುವಲ್ಲಿ ಎಲ್ಲರ ಅಭಿಪ್ರಾಯಕ್ಕೂ ಬೆಲೆ ಸಿಕ್ಕಿ ಯುದ್ಧವೇ ಸಂಘಟನೆ ಆಯಿತು. ಹಾಗಿದ್ದ ಮೇಲೆ
ಧರ್ಮರಾಜನು ನೀನು ನಾನು ಎಲ್ಲರ ಶಕ್ತಿ ಕೇಂದ್ರೀಕೃತವಾಗಿದ್ದಲ್ಲಿ ಯುದ್ಧದಲ್ಲಿ ಅದಕ್ಕೆ ಪ್ರಧಾನ ಯಾರು? ಧರ್ಮರಾಜ. ಪ್ರಧಾನವಾಗಿದ್ದವ ಕೇಳಿದ ಕಾರಣಕ್ಕಾಗಿ ನಾನು ಅಂತೇಳಿದೆ. ಯುದ್ಧಕ್ಕೆ ಬೇಕಾಗಿ ಅಲ್ವೇ ನಾನು ಪಾಶುಪತವನ್ನು ಪಡೆದು, ಯುದ್ಧಕ್ಕೆ ಬೇಕಾಗಿ ಅಲ್ವೇ ನಾನು ಅಂಜಲಿಕ ಅಸ್ತ್ರವನ್ನು ಪಡೆದಿದ್ದು, ಯುದ್ಧಕ್ಕೆ ಬೇಕಾಗಿ ಅಲ್ವೇ ನಾನು ದೇವಲೋಕಕ್ಕೆ ಹೋಗಿದ್ದು, ದೇವೇಂದ್ರನ ಅನುಗ್ರಹಕ್ಕೆ ಪಾತ್ರನಾಗಿದ್ದು, ಮುಂದೆ ಬೇಕು ಎಂಬ ಕಾರಣಕ್ಕಾಗಿ ಅಲ್ವೇ ಅಗ್ನಿಯಿಂದ ದತ್ತವಾಗಿ ಬಂದಿದ್ದು ಗಾಂಡೀವ ಮತ್ತು ರಥ. ಹಾಗೆ ಎಲ್ಲವೂ ಯುದ್ಧ ಸಿದ್ಧತೆಯೇ ಆಗಿದೆ ಮೊದಲು. ಸ್ವಾಮಿ ನೋಡು, ಅಲ್ಲ ನೀವು ಬೇಕಾದ ಪ್ರಯತ್ನ ಕಾರ್ಯಗಳನ್ನು ಮಾಡಿದ್ದೀರಿ, ಸಂಪಾದನೆ ಮಾಡಿದ್ದೀರಿ, ಆದ್ರೆ ಫಲ ಯಾರಿಗೆ ಅನ್ನೋದು ಮುಖ್ಯ. ಒಬ್ಬಾತ ಹೋಗಿ ತೀರ್ಥದಲ್ಲಿ ಮುಳುಗುತ್ತಾನೆ, ಹೌದಾ, ಮುಳುಗಿ ಹೇಳುತ್ತಾನೆ, ಮೈ ಒದ್ದೆ ಆಗುತ್ತದೆ. ಇನ್ನೊಬ್ಬ ಸಂಕಲ್ಪ ಮಾನಸನಾಗಿ ನನ್ನ ಪಾಪಗಳು ಪರಿಹಾರವಾಗಲಿ, ಈ ತೀರ್ಥದ ಮಹಿಮೆಯನ್ನು ಅರಿತು ತೀರ್ಥ ಸ್ನಾನ ಅಂತ ಮುಳುಗುತ್ತಾನೆ. ಆ ಮುಳುಗಿದವನಿಗೆ ಮಾತ್ರ ಅದರ ಫಲ ಇರುವುದು, ಪುಣ್ಯ ಫಲ ಇರುವಂಥದ್ದು. ಸಂಕಲ್ಪವು ಪ್ರಧಾನವಾಗಿರುತ್ತದೆ. ಒಬ್ಬನೊಬ್ಬ ತೊಟ್ಟಿಲ ಆ ಕಡೆ ದೇಶದಲ್ಲಿ ಇರುವಂತಹ ಒಂದು ಯೋಧನ ಮನೆಯ ತೊಟ್ಟಿಲ ಮಗುವನ್ನು ಕತ್ತರಿಸಿ ಬಾ ಅಂತ ಒಬ್ಬಾತ ಪ್ರಧಾನನಾದವನು ಆಜ್ಞೆ ಮಾಡುತ್ತಾನೆ. ಸೈನಿಕನಾದವನು ಹೋಗಿ ಕಡಿದು ಮುಗಿಸ್ತಾನೆ. ಅಲ್ಲಿ ಸೈನಿಕನಿಗೆ ಪಾಪ ಪುಣ್ಯಗಳು ಇಲ್ಲ, ಶಿಕ್ಷೆ ರಕ್ಷೆಯೂ ಇಲ್ಲ. ಅದನ್ನು ದೂಷಿಸುವುದು, ಸಮಾಜ ದೂಷಿಸುವುದಿದ್ದರೆ, ಸಮಾಜ ದೂರುವುದಿದ್ದರೆ ಅಲ್ಲಿ ಪ್ರಧಾನ ಸ್ಥಾನದಲ್ಲಿ ಯಾರು ಕೂತಿದ್ದಾರೆ ಅವನಿಗೆ ಬರುತ್ತದೆ. ಆದ್ದರಿಂದ ಸಂಕಲ್ಪಕ್ಕೆ ಪ್ರಧಾನವಾದಂತಹ ಫಲಗಳಿರುವುದು. ಧರ್ಮರಾಜನ ಸಂಕಲ್ಪವಿರುವುದರಿಂದ ಇಲ್ಲಿ ಪ್ರಧಾನವಾದಂತಹ ಹೊಣೆ ಜೊತೆಯಲ್ಲಿ ಅದರ ಫಲ, ಅದರ ಜಯ ಧರ್ಮರಾಜನಿಗೆ. ಆದ್ರಿಂದ ನೀನು ಗೆದ್ದದಂತ ಹೇಳುದು ಬಿಟ್ಟು ನಾನು ಅಂತ ಹೇಳ್ತೀರಾ? ಒಳ್ಳೇದಾಯ್ತು ಹೇಳಿ. ಫಲ ಧರ್ಮರಾಜನಿಗೆ. ಹೌದು. ನಾನು ಇದರ ಅರ್ಥ ಏನು? ನೀನೇಗೆ ಒಟ್ಟಾರೆ ನಮ್ಮೆಲ್ಲರ ಹೋರಾಟದ ಫಲ ಧರ್ಮರಾಜನಿಗೆ. ಇಷ್ಟೆಲ್ಲ ಹೋರಾಡುವುದಕ್ಕೆ ವೇದಿಕೆ ಮಾಡಿಕೊಟ್ಟವ ಧರ್ಮರಾಜ. ಧರ್ಮರಾಜನ ಸಂಕಲ್ಪ ಧರ್ಮರಾಜನೇ ಹೌದಾದರೂ ಕೆಲಸ ಮಾಡಿದ್ ನಾವು, ಹಾಗಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ದೇನೆ. ಈಗ ತೆಗೆಸಬೇಡಿ, ನಾನು ಮಾಡಿದ್ದೇನೆ ಅಂತ ಹೇಳಿದೆ ನೀವು. ನಾವು ಅಂತ ಹೇಳಿಲ್ಲ ನೀವು. ನಾವಂತ ಈಗೂ ಹೇಳಿಲ್ಲ ನಾನು. ಈಗ ನಾವಂತ ಹೇಳಿಲ್ಲ. ಈಗ ಹೇಳಿದ್ರಿ. ನಾನು ಮಾಡಿದ್ದೆ ಅಂತ ಹೇಳಿದೆ. ನಾವಂತ ನಾನು ಈ ಬಿದ್ರು ಹೇಳಲಿಕ್ಕೆ ಹೇಳಿದ ಅಲ್ಲೇ. ಹಾಗಾಗಿ ನಾನು ಯಾಕೆ ಗೊತ್ತುಂಟ, ಕೆಲಸ ಮಾಡಿದ್ದೇನೆ ನಾನು. ಕೆಲಸ ಮಾಡಿದ ಕೆಲಸ ಮಾಡಲಿಕ್ಕೆ ಇರುವುದು ಫಲ. ಅಣ್ಣನಿಗೆ ತಮ್ಮನಾಗಿ ಹುಟ್ಟುವುದೇ ಅಣ್ಣನ ಕೆಲಸ ಮಾಡುವುದಕ್ಕೆ ತಪ್ಪೆಂತದ್ದು. ನನಗೆ ಫಲ ಬೇಕು ಅಂತ ಹೇಳಿಲ್ಲ. ಹೋದಾಗ ಲಕ್ಷ್ಮಣ ಹೋಗಿದ್ದಾನೆ, ಅವನಿಗೆ ಫಲ ಬೇಕು ಅಂತ ಹೇಳಿಲ್ಲ. ಫಲ ಧರ್ಮರಾಜನಿಗಿರಲಿ, ನಾನೇ ಮಾಡಿದ ಕಾರಣಕ್ಕಾಗಿ ನಿನಗೆ ಫಲ ಸಿಕ್ಕಿದ್ದು ಅಂತ ಹೇಳಿ. ಬಟ್ಟೆ ನನಗೆ ಬೇಕು ಅಂತ ಹೇಳಿದ್ರೆ ಫಲ ನಿಮಗೆ ಬೇಕು ಅಂತ ಅನ್ನಿಸ್ತದೆ. ಫಲ ಬೇಡ. ಹಾಗೆ ಫಲ ಬೇಕು, ಪೀಠ ನನಗೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಪೀಠ ಬೇಕು ಅಂತ ಕೇಳಿಲ್ಲ ನಾನು. ಹಾಗಾದ್ರೆ ಇದಕ್ಕೇನು ಹೇಳುದು ಗೊತ್ತಾ? ಪೀಠ ಬೇಕು ಅಂತ ಕೇಳಿಲ್ಲ. ಇದಕ್ಕೇನು ಹೇಳುದು ಗೊತ್ತಾ? ಏನ್ ಹೇಳುದು? ಕಳಹುವುದು ಅಂತ ಅನ್ನಿಸ್ತದೆ. ಹೇ ಪಾರ್ಥ, ಹೇ ಪಾರ್ಥ ಗಳಗದಿರು, ಹೇ ಪಾರ್ಥ ಗಳಗದಿರು, ಬಂದಾಪತ್ತು ಬಿಡಿಸಿದ ಭೀಮನೇ, ಬಿಂದೆ ಬಂದಾಪತ್ತು ಬಿಡಿಸಿದ ಭೀಮನೇ, ಗಳದಿರು ನೀ ನಡೆದು ನುಡಿದ ಪುಡಿಸಿ. ಅದೇ ಹೌದಂತಾಗಿದ್ದಾರೆ. ಧರ್ಮರಾಜನ ಸಂಕಲ್ಪ ಇದ್ದು ಗದ್ದುಗೆ ಇರಿದವ ನಿಮಗೆ ಗದ್ದುಗೆಯ ಅಪೇಕ್ಷೆ ಇಲ್ಲ, ಆದ್ರೆ ಗೆದ್ದುದು ನಾನೇನು ಹಾಗೆ ಹೇಳ್ತೀನಿ ಅಂತ ನಾನೊಂದನ್ನು ಹೇಳ್ತೇನೆ. ನನಗೆ ರಣಭೀಮನೇ ಭೀಮ ಗಂಡನಲ್ಲದೆ ಅನ್ಯರಲ್ಲ. ನನ್ನ ಗಂಡನಿಗೆ ಅವಮಾನವಾದ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಯುದ್ಧಕ್ಕೋಸ್ಕರವಾಗಿ ಬಂದಿದ್ದೇನೆ. ಪಿಂತೆನಗೆ ಬಂದ ಆಪತ್ತುಗಳ ಪರಿಹರಿಸಿದವನು ಭೀಮನಲ್ಲದೆ ಅನ್ಯನಲ್ಲ. ಆದ್ರಿಂದ ಭೀಮನ ಪರವಾಗಿ ಯುದ್ಧಕ್ಕೆ ಬಂದಿದ್ದೇನೆ. ಬಿಡು ಬಿಡು ನಿನ್ನಯ ಬೆಳಗಿನ ನುಡಿಯ, ಬಿಡು ಬಿಡು ನಿನ್ನಯ ಬೆಳಗಿನ ನುಡಿಯನ್ನು ಮನದಿ ಮಡಿ ಕೇಳ. ಬೆಳಗಿನ ನುಡಿಯನ್ನ ಅವನ ಪರವಾಗಿ ಯುದ್ಧಕ್ಕೆ ಮಾಡಿಲು ಅಲ್ಲ, ನನ್ನ ವಿರೋಧಿಯಾಗಿ ಏನಿಲ್ಲ. ಈ ಸಂದರ್ಭದಲ್ಲಿ ನಾನು ಯಾರಿಗೂ ಮಣುವುದಿಲ್ಲ. ಈಗಲೂ ನಾನಾಡುವ ಮಾತು, ಭಾರತ ಹವವನ್ನು ಗೆದ್ದಿದ್ದು ನಾನೇ. ಹೊರಗೆರಿದಂತ
ಓಹೋ 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 ಪಾರ್ಥ ಸಮರ್ಥ ಪಾರ್ಥ ಸಮರ್ಥ ಬಲು ಸಾಹಸಿ ಎಂಬುದು ಸ್ವಾರ್ಥ ಬಲು ಸಾಗಸಿ ಎಂಬುದು ಸ್ವಾರ್ಥ 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 ಕಾವೂರದೋಳು ಖಗವಾಹನ ರುದ್ರರು ಕಾಹುರದೋಳು ಭಗವಾಹನ ರುದ್ರರು ಅಹವತೂರಿದ ಬಾವು ಬಲಾಪಿತ ಬಾಹುಬಲಾನ್ವಿತ ಸಮರ್ಥ ಬಲು ಸಾಯಸಿ ಎಂಬುದು ಸ್ವಾರ್ಥ. ಸಮರ್ಥನೆ ಹೌದು. ಆದರೆ ಕೃಷ್ಣಾರ್ಜುನರ ಕಾಳಗ, ಕಿರಾತಾರ್ಜುನರ ಕಾಳಗ ಲೋಕ ವಿಶ್ರುತವನ್ನು ಹೊಂದಿಕೊಂಡಿದೆ. ಅಲ್ಲೆಲ್ಲ ತೋರಿಸಿದ ಪರಾಕ್ರಮ ಏನಾಯಿತು ನೋಡೋಣ. ಈಗಲೂ ಹೇಳ್ತೇನೆ, ಗೆದ್ದದ್ದು ಧರ್ಮರಾಜ ಎನ್ನುವಂತ ಒಂದು ಮಾತು ಹೇಳಿ. ಭೀಮಸೇನ ಗೆದ್ದದ್ದು ಬೇಡ. ನಾನು ಭೀಮನಲ್ಲಿ ಹೇಳ್ತೇನೆ, ನೀವು ನನ್ನ ಜೊತೆಗೂಡಿ ಬಂದು ಭೀಮನ ಕಾಲು ಹಿಡಿಯುವುದು ಬೇಡ. ಅಣ್ಣ ಧರ್ಮರಾಜನ ಕಾಲು ಹಿಡಿದು ಅಣ್ಣ ನನ್ನಿಂದ ತಪ್ಪಾಯ್ತು ಅಂತ ಒಂದು ಮಾತು ಹೇಳಿದ್ರೆ, ಬಾಸುಂಡೆ ಬಂದ ನಿಮ್ಮ ಬೆನ್ನಿಗೆ ನಾನೇ ಎಣ್ಣೆ ಹಚ್ಚಿ ಬಿಸಿ ನೀರ ಸ್ನಾನ ಮಾಡಿಸ್ತೇನೆ. ಅದಲ್ಲ, ಮುಗಿಲಿಲ್ಲ. ಅದಲ್ಲ, ಯೋಚನೆ ಮಾಡಿಕೊಂಡು ಮುಂದುವರಿಯಿರಿ. ನಾಳೆ ಎಲ್ಲ ಒಂದೇ ಮನೆಯಲ್ಲಿ ಇರುವುದು, ಗೊತ್ತಾಯ್ತಲ್ಲ? ಸುಮ್ಮನೆ ಈಗಲೇ ಇಲ್ಲ, ಸುಮ್ಮನೆ ಸ್ವಲ್ಪ ನಿಮ್ಗೆ ಅಷ್ಟು ಒಳ್ಳೆ ಹೆಸರಿಲ್ಲ ಅದು, ನಿಮ್ಗೆ ಗೊತ್ತಿಲ್ಲ ಅದು. ನಾನು ಹೇಳ್ತೇನೆ, ನಾನು ಹೇಳ್ತೇನೆ ಕೇಳು. ಎಂತದ್ದು? ಧರ್ಮರಾಜನ ಕಾಲನ್ನು ಈಗಲೂ ನಾನು ಹಿಡಿತೇನೆ. ಹಾ ಆದ್ರೆ ಹಾ ಮಹಾಭಾರತ ಹವ ಗೆದ್ದಿದ್ದು ನಾನೆಂತ ಆ ಹಾಗಾದ್ರೆ ಪರಾಕ್ರಮ ತೋರಿಸಿ. ಕೇಳಿ ನೋಡೋಣ. ಇಲ್ಲಿ ಕೇಳು. ಹಾ. ಆ ವಾಕ್ಯ ನಾ ಬಿಟ್ರೆ ಹಾ ಈ ಪ್ರಸಂಗ ಮುಂದೆ ಹೋಗುದಿಲ್ವೇ? ಎಂತದ್ದು? ಆ ವಾಕ್ಯ ನಾ ಬೇಡ, ಅಲ್ಲ, ಈಗ ಪ್ರಸಂಗ ಮುಂದುವರಿದೆ. ಪ್ರಸಂಗ ಮುಗಿಸುವ ಇಲ್ಲಿಗೆ. ಇಲ್ಲ. ಬೇರೆ ಪ್ರಸಂಗ ಪ್ರಾರಂಭ ಮಾಡುವ. ಆಗ್ಲಿಕ್ಕಿಲ್ಲ, ಯಾರು ಬೇಡ ಹೇಳುದಿಲ್ಲ. ಆಗ್ಲಿಕ್ಕಿಲ್ಲ. ಎಂತದ್ದು? ಯಾಕೆ ಗೊತ್ತುಂಟಾ? ಹಾ. ಈ ಪ್ರಸಂಗ ಸ್ವಲ್ಪ ಹೊತ್ತು ಮುಂದೆ ಹೋದ ಮೇಲೆ ಹಾ. ಬೇರೆ ಪ್ರಸಂಗ ಮಾಡುವ. ಹೌದಾ? ಇನ್ನು ನನಗೆ ನಿರೀಕ್ಷೆ ಭಾಗ ಇನ್ನೂ ಉಂಟು ನನಗೆ. ಅಲ್ಲಲ್ಲ, ಹಾ. ನೀವೇ ಭೀಮನಲ್ಲಿ ಹೇಳಿದ್ರಂತೆ. ಏನಂತ? ಎಲ್ಲರನ್ನು ಗೆದ್ದದ್ದು ಭೀಮ ಅಂತ ಆದ್ರೆ ಭೀಮನನ್ನು ಗೆದ್ದಲಿಕ್ಕೆ ನೀವು ಗೆದ್ದದಾಗತ್ತಂತ. ಈಗ ನಿಮ್ಮನ್ನು ನಾನು ಗೆದ್ದಿದ್ದೇನೆ, ಈಗ ಯಾರು ಗೆದ್ದದಾಗತ್ತೆ? ನನಗೆ ಹಿಂದಿನ ಕೇಳ್ತಾ ಇದ್ದೇನೆ. ಹಾ ಭೀಮ ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಹಾ. ಮಹಾಭಾರತ ಯುದ್ಧವನ್ನ ತಾ ಗೆದ್ದಿದ್ದೆ ಅಂತ ಹೇಳಿದಿಲ್ಲ ನೀನು. ಮಹಾಭಾರತ ಗೆದ್ದಿದ್ ನೀನಲ್ಲ, ನಿನ್ನ ಹೌದಾದ್ರೆ ನಿನ್ನ ನಾ ಗೆದ್ದಾಯ್ತು. ಈಗ ಈಗ ನಾನು ಗೆದ್ದೇನೆ. ಅದು ನಮ್ಮಿಬ್ರು ತೀರ್ಮಾನ ಬಿಟ್ಟು ನಾನು ಹೆಂಡತಿ ತೀರ್ಮಾನ ಅಲ್ಲ ಅದು. ಗೊತ್ತಾಯ್ತಾ? ಅದಾಗುದಿಲ್ಲ. ಹಾ. ಈಗ ಭೀಮನ ಪ್ರತಿನಿಧಿ ಅವ ಅಲ್ಲ, ಇಲ್ಲ, ಗಂಡಾಗಿ ಇಲ್ಲ, ಇಲ್ಲ, ಅವ ಇಲ್ಲ. ಬರ್ಬೇಕಿತ್ತು. ಇಲ್ಲ, 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 ಇಲ್ಲ. ಹೆಂಗಸರನ್ನೆಲ್ಲ ಕಳಿಸ್ಬಾರ್ದು. ಹಾಗಾಗುದಿಲ್ಲ. ಹಾಗೆ ಹೇಳಿದ್ರೆ ಹೆಂಗಸರು ಬೀದಿ ಬಂದು- ಅಲ್ಲಲ್ಲ, ಹಾಗೆ ಹೇಳಿದ್ರೆ ಕೌರವನೇ ರಣವೀಳ್ಯ ಕೊಟ್ಟ ಕೌರವನೇ ಬರಬೇಕಿತ್ತು. ಭೀಷ್ಮದ್ರೋಣರನ್ನು ಯಾಕೆ ಕಳಿಸಿದ? ಒಬ್ಬಾತ ವ್ಯಕ್ತಿಯಾದವನು ಅವನ ಬಲವು ಪೂರ್ಣ ಸೋತಿತು ಅಂತಾದ್ರೆ ಮಾತ್ರ ಅವನು ಸೋತ ಹಾಗೆ. ಭೀಮನ ಬಲವಂತ ನಾನು ಬಂದಿದ್ದೇನೆ, ಗೊತ್ತಾಯ್ತಾ? ನೀವು ಅಷ್ಟೆಲ್ಲ ಹೇಳುದು ಬೇಡ. ಎಂತಂದ್ರೆ ಭೀಮನ ಬಲವಂತ ನಾನು ಬಂದಿದ್ದೇನೆ. ನನ್ನಲ್ಲಿ ಬಲ ಇಲ್ಲ ನಾನು. ಮತ್ತೇನೆಂತ ದೊಡ್ಡ ಎಂತ ದೊಡ್ಡ ಸೋತ್ರಲ್ಲ ಈಗ. ಅದು ಬೇಡ, ಹಾ. ಬಲ ಮತ್ತೆ ಕಳಿಸುದು. ಹೌದಾ? ಈ ಭೀಮ ಸೋತ್ ಮೇಲೆ ಕಳಿಸಿದ್ದಲ್ವಾ? ಈಗ ಎಡದಲ್ಲಿದ್ದ ನಾನೇ ನಿಮಗಿಲ್ಲ, ಇನ್ನು ಬಲ ಎಷ್ಟು ನೋಡ್ತೇನೆ. ಏಯ್, ಓ, ನನಗೆ ಒಂದೇ ಇದ್ರೆ ಭಯ ಇತ್ತು. ಹಾ. ನನಗೆ ಗೊತ್ತುಂಟು ಇದು ಒಂದು ನಂಬ್ಕೊಂಡ್ರೆ ಆಗ್ಲಿಕ್ಕಿಲ್ಲ ಅಂತ. ಹೌದು, ನಾನು ವ್ಯವಸ್ಥೆ ನೋಡ್ಕೊಳ್ತೇನೆ. ನಾನು ಮೊತ್ತ ಅರುದಲ್ಲ, ಅರ್ಧ ಇಟ್ಟಿದ್ದೇನೆ. ಆ ಭೀಮ ಎಲ್ಲ ಮೊತ್ತ ಅರಿತೇನೆ ಅಂತ ನಾ ಹಾಗಲ್ಲ, ಅರ್ಧ ಇಟ್ಕೊಂಡಿದ್ದೇನೆ. ಅಲ್ಲಲ್ಲ, ಎಲ್ಲ ಬೇರೆ ಬೇರೆ ಉಂಟು ಅಂತ ಯೋಚನೆ ಮಾಡಬೇಡಿ. ಕಡೆಗೆ ಇಲ್ಲಿಗೆ ಬರ್ಬೇಕಾದಿತ್ತು.